ಹಾಯ್ ಸ್ಪರ್ಧಾರ್ಥಿಗಳೇ, ನಮಸ್ಕಾರ. ನಾನು ಇವತ್ತು ಹೊರಟಿರೋ ಒಂದು ಟಾಪಿಕ್ ಯಾವುದ್ರ ಬಗ್ಗೆಪ್ಪ ಅಂದರೆ ಅದು ಗೌರ್ಮೆಂಟ್ ಸೆಕ್ಟರ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್, ಇವು ಎರಡು ಜಾಬ್ಗಳ ಬಗ್ಗೆ ನಿಮಗೊಂದು ಮಾಹಿತಿಯನ್ನು ಕೊಡ್ತೀನಿ. ಯಾವ ಥರಪ್ಪ ಅಂದರೆ, ಈಗ ಲೇಟೆಸ್ಟಾಗಿ ಮೊನ್ನೆ ತಾನೇ ಧಾರವಾಡ ಮತ್ತು ಬೆಂಗಳೂರು, ಬಿಜಾಪುರ ಈ ಕಡೆ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಯಾವ ಉದ್ದೇಶಕ್ಕಪ್ಪ ಅಂದರೆ, ಅದು ಸ್ಪರ್ಧಾರ್ಥಿಗಳು ಸ್ಟ್ರೈಕ್ ಮಾಡ್ತಿದ್ದಾರೆ. ಇದು ಸ್ಟ್ರೈಕ್ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಸತತ 3 ವರ್ಷಗಳಿಂದ ವೇಕೆನ್ಸಿಯನ್ನು ಬಿಡ್ತಾ ಇಲ್ಲ. ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ನಡೆಸ್ತಾ ಇರ್ತಾರಲ್ಲ ಅವರ ಬಗ್ಗೆ. ಅಂದರೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇರ್ತಾರೆ, ಅವರಿಗೆ ಕಾಲ್ಫರ್ಮ್ ಮಾಡಿದರೆ ಅವರು ಪೋಸ್ಟಿಗೆ ಎಕ್ಸಾಮಿನೇಷನ್ ಸ್ಟಡಿಯನ್ನು ಮಾಡ್ತಾ, ಕಾಂಪಿಟೇಟಿವ್ ಸ್ಟಡಿ ಮಾಡ್ತಾ ಒಂದು ಅಪ್ಲಿಕೇಶನ್ ಹಾಕಿದ್ರಂದರೆ ಅಕಸ್ಮಾತ್ ಏನೋ ಅವರ ಎಫರ್ಟ್ನಲ್ಲಿ ಏನೋ ಜಾಬ್ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಅಪ್ಲಿಕೇಶನ್ ಹಾಕ್ತಾರೆ. ಬಟ್ ಇದು ಯಾವ ಥರ ವರ್ಕ್ ಆಗುತ್ತೆಪ್ಪ ಅಂದರೆ, ಸೋಷಿಯಾಲಿಟಿನಲ್ಲಿ ಅಂದರೆ ಸಮಾಜದಲ್ಲಿ ಯಾವ ಥರ ವರ್ಕ್ ಆಗುತ್ತೆ, ನಮ್ಮ ರಾಜಕೀಯ ನಾಯಕರು ಇದನ್ನು ಯಾವ ಥರ ಯೂಸ್ ಮಾಡ್ಕೋತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಗೌರ್ಮೆಂಟ್ ಸೆಕ್ಟರ್, ಹೌದಾ, ನೀವು ಇಲ್ಲಿ ಬರೆದಿದ್ದೀನಿ ನೋಡ್ರಿ. ಗೌರ್ಮೆಂಟ್ ಸೆಕ್ಟರ್ನಲ್ಲಿ ನಾನು ಜಾಬ್ ತಗೊಳ್ಳೇಬೇಕು ಅಂತ ನೀವು ಪಣ ತೊಟ್ಟು ಸ್ಟಾರ್ಟಿಂಗು ಎಕ್ಸಾಂಪಲ್ 10th ಅಕಸ್ಮಾತ್ PUC ಇಲ್ಲ ಡಿಗ್ರಿ ಮುಗಿದ ಮೇಲೆ ನೀವು ಜಾಬಿಗೆ ಅಂತಂದೆ, ನಾನು ಈ ವರ್ಷ ನಾನು ಈಗ ಡಿಗ್ರಿ ಮುಗೀತು, ನೆಕ್ಸ್ಟ್ ವರ್ಷ ನಾನು ಕಾಂಪಿಟೇಟಿವ್ ಕೂರ್ತೀನಿ ಅಂತ ಪಣ ತೊಡ್ತೀರಿ. ಇನ್ನೊಬ್ಬ ನಿಮ್ಮ ಮನೆ ಪಕ್ಕದಲ್ಲಿ ಯಾರೊಬ್ಬನೂ ಜಾಬ್ ತೊಗೊಂಡಿರ್ತಾನೆ, ಅದು ಆ ಉದ್ದೇಶದಿಂದ ಇಟ್ಕೊಂಡು ಬರೋರು ಕೆಲವೊಬ್ಬರು ನಾನು ಜಾಬ್ ಇದ್ದರೆ ನನಗೆ ಒಂದು ವ್ಯಾಲ್ಯೂ ಅಪ್ಪ ಅನ್ನೋಕ್ಕೋಸ್ಕರ ಜಾಬ್ ತಗೊಳಕ್ಕೆ ಬರೋರು. ಇನ್ನೊಂದು ಕಡೆ ಅಂದರೆ ನನ್ನ ತಂದೆ ತಾಯಿ ಕಷ್ಟಪಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಜಾಬ್ ತಗೊಂಡ್ರೆ ನಾನು ಸೆಕ್ಯೂರ್ ಆಗಿರ್ತೀನಿ, ನನ್ನ ಫ್ಯಾಮಿಲಿ ಕೂಡ ಸೆಕ್ಯೂರ್ ಆಗಿರುತ್ತೆ, ನನ್ನ ಲೈಫ್ ಸೆಟ್ಲ್ ಆಗುತ್ತೆ, ಮುಂದೆ ಮದುವೆ ಮಕ್ಕಳು ಅವಾಗ ನಾನು ಸೆಕ್ಯೂರ್ ಆಗಿರ್ತೀನಿ, ಸಾಯೋವರೆಗೂ 60 ವರ್ಷದವರೆಗೂ ನನ್ನ ಕೆಲಸದಿಂದ ತೆಗಿಯೋಕ್ಕಾಗಲ್ಲ ಅನ್ನೋದೊಂದು ಗೌರ್ಮೆಂಟ್ ಜಾಬ್ನ ಒಂದು ಉದ್ದೇಶವಾಗಿರುತ್ತೆ ಜನರದ್ದು. ಈ ಕಡೆ ಪ್ರೈವೇಟ್ ಸೆಕ್ಟರ್ ಅಂತ ಬಂದರೆ ಏನು ಸೆಕ್ಯೂರಿಟಿ ಇರಲ್ಲ, ಅವನ್ನ ಯಾವಾಗ ಬೇಕಾದರೂ ಕೆಲಸದಿಂದ ವಜಾಗೊಳಿಸ್ಬೋದು. ಇನ್ನೂ ಒಂದು ಭಯದಿಂದ ಪ್ರೈವೇಟ್ ಸೆಕ್ಟರ್ ಬೇಡ ಅಂದ್ಕೊತಾರೆ. ಬಟ್ ಇಲ್ಲೇ ನಾವು ತಿಳ್ಕೊಬೇಕಾಗಿರೋದಂದರೆ, ಒಂದು ಸೋಷಲ್ನಲ್ಲಿ ಅಂದರೆ ಒಂದು ಸಮಾಜದಲ್ಲಿ ನಮ್ಮನ್ನು ಯಾವ ಥರ ಹತ್ತಿಕ್ತಾ ಇದ್ದಾರೆ, ನಾವು ಮೈಂಡ್ ಸೆಟ್ಟನ್ನು ಇದು ಯಾವಾಗ ಅಂದರೆ ಹೆಚ್ಚು ಕಡಿಮೆ 2000 ಇಸ್ವಿ ಅಂದ್ಕೊಳ್ರಿ. ಅವಾಗಲಿದ್ದ ಕಾಂಪಿಟೇಟಿವ್ ಎಕ್ಸಾಮ್ ಹೆಚ್ಚು ಕಡಿಮೆ ಪೊಲೀಸ್ ಅಂದರೆ 2002ರಿಂದನೂ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಬರೀ ಪೊಲೀಸ್ ಅಂತಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಗಳ ಬಗ್ಗೆನ ನಾನು ಹೇಳ್ತಾ ಇದ್ದೀನಿ. ಇದು ಯಾವ ಥರ ವರ್ಕ್ ಆಗುತ್ತಪ್ಪ ಅಂದರೆ, ನಮ್ಮ ಯುವಕರನ್ನು ಗೌರ್ಮೆಂಟು ಒಂದು ಸೂಕ್ಷ್ಮವಾಗಿ ಹತ್ತಿಡ್ತಾ ಇದೆ. ಅಂದರೆ ನಮ್ಮನ್ನು ಒಂದು ಆಟದ ಗೊಂಬೆ ಥರ ಆಟ ಆಡಿಸ್ತಾ ಇದೆ. ಇದು ನೀವು ಯಾವ ಥರ ಅರ್ಥ ಮಾಡ್ಕೋಬೇಕಪ್ಪ ಅಂದರೆ, ನೀವು ಫ್ಯೂಚರ್ನಲ್ಲಿ ಯಾವ ಥರ ಇರಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಳೋದಲ್ಲದೆ, ನೀವು ತಪ್ಪು ಮಾಡಿದ್ದೀರಂದರೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳಿಗೆ ಏನು ತಿಳಿಸ್ಬೇಕಪ್ಪ ಅಂದರೆ, ಎಕ್ಸಾಂಪಲ್ ತಗೊಳ್ಳಿ. ಈಗ 2007ರಿಂದ ಅಂದರೆ ಒಂದು ಯಾವುದು PSI ಸ್ಕ್ಯಾಮ್ ಆಯಿತು, ಹೌದಾ, ADGPನೇ ಮಾಡಿದ್ರು ಅಂತ ಹೇಳಿದರು, ಹೌದಾ. ಆಗಿನಿಂದನೂ ಇಲ್ಲಿಯವರೆಗೂ ಒಂದು ನೇಮಕಾತಿ ಆಗಿಲ್ಲ, ಹೌದಾ. ಬರೀ ರಿಕ್ರೂಟ್ಮೆಂಟ್ ಮಾಡ್ತೀನಿ ಅಂತಂದು ಒಂದು ಲಿಸ್ಟ್ ಕೊಡ್ತಾರೆ ಅವರು. ಅದು ಲಿಸ್ಟ್ ನೋಡಿ ನಾವು ಕರಿತಾರಪ್ಪ ಅಂತ ಕರಿತಾರೆ ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಧಾರವಾಡಕ್ಕೋ ಇಲ್ಲ ಬಿಜಾಪುರಕ್ಕೋ ಇಲ್ಲ ಬೆಂಗಳೂರಿಗೋ ಹೋಗಿ ಸ್ಟಡಿ ಮಾಡ್ಕೋತೀವಿ. ಒಂದು ಲೈಬ್ರರಿಯಲ್ಲಿ 24 ತಾಸು ಸ್ಟಡಿ ಮಾಡೋದು. ಆ ಕಡೆ ತಂದೆ ತಾಯಿ ಕಡೆಯಿಂದ ಮನೆಯಿಂದ ದುಡಿದು 6000-7000 ತಿಂಗಳು PG ಕಟ್ತಾರೆ. ಊಟದ್ದಾಗಿರ್ಬೋದು, ಬಾಡಿಗೆದಾಗಿರ್ಬೋದು, ಅವ್ರ ಖರ್ಚು ನೋಡ್ರಿ. ಇಲ್ಲೇ ತಿಳ್ಕೊಳ್ಳಿ, 25-26 ಏಜು, ಹೆಚ್ಚು ಕಡಿಮೆ ಡಿಗ್ರಿ ಮುಗಿಯೋದು 21 ಏಜಿಗೆ ಮುಗಿತೈತಿ. ಇಲ್ಲಿ ಬರೋದಂದರೆ ಇಲ್ಲಿ ಒಂದು ಹಬ್ಬ ಬಂದು ಒಂದು 6 ತಿಂಗಳು 1 ವರ್ಷನೂ ಅವನು ಆರಾಮ್ ಜಾಲಿಯಾಗಿ ತಿರುಗಾಡ್ಕೊತ, ಅಂದರೆ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವ್ರು ಭಾಳ ಕಷ್ಟ ಇರೋರು ಸಡನ್ಲಿ ಎಕ್ಸಾಮ್ ಮುಗೀತು ಈ ಕಡೆ ಬಂದ್ಬಿಡ್ತಾರೆ. ಕೆಲವೊಬ್ರದ್ದು ಆಗುತ್ತೆ, ಕೆಲವೊಬ್ರದ್ದು ಆಗಲ್ಲ. ಅಂದರೆ ಈಗ ಟೋಟಲ್ಲು ನೋಡ್ರಿ, ಎಕ್ಸಾಂಪಲ್ ತಿಳ್ಕೊಳ್ಳಿ. ಟೋಟಲ್ಲು ಈಗ ಸದ್ಯಕ್ಕೆ
ನಮ್ಮ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಇರೋ ವೇಕೆನ್ಸಿಗಳಪ್ಪ ಅಂದರೆ 2,84,000 ಸಮಥಿಂಗ್ ಇದೆ. ನಾನು ಬರಿತೀನಿ, ಹೆಚ್ಚು ಕಡಿಮೆ ಇಷ್ಟಿದೆ ಅಂತ ಅಂದ್ಕೊಳ್ಳಿ. ಹೌದಾ, ಇದರಲ್ಲಿ ನಾವು ಅನ್ಕೊಂತೀವಿ 2,84,000 ಕಾಲ್ಫರ್ ಮಾಡ್ರಿ ಅಂತ ಅಂತೀವಿ. ಆಗ ಮಾಡೋಕ್ಕೆ ಬರಲ್ಲ. ಯಾಕಪ್ಪ ಅಂದರೆ ಅವರು ಈಗ ಇದು 2,84,000 ಯಾವ ಥರ ಖಾಲಿ ಹುದ್ದೆಗಳಾಗಿದ್ದಾವಪ್ಪ ಅಂದರೆ ಮೊದಲು ತಿಳ್ಕೊಬೇಕು. ಒಂದು, ಯಾರೋ ಗೌರ್ಮೆಂಟ್ ಜಾಬ್ನಲ್ಲಿ ಇರುವಂಥ ವ್ಯಕ್ತಿ ಒಂದು ರಿಟೈರ್ಮೆಂಟ್ ಆಗಿರ್ತಾನೆ. ಹೌದಾ, ಅದರಿಂದ ಖಾಲಿ ಹುದ್ದೆಗಳಾಗ್ತವೆ. ಕೆಲವೊಬ್ಬರು ಡೆತ್ ಆಗಿರ್ತಾರೆ, ಅನ್ನೆಸರಿ ಯಾವುದೋ ಒಂದು ಅನಾರೋಗ್ಯ ಕಾರಣದಲ್ಲಿ ಆಕ್ಸಿಡೆಂಟು ಯಾವುದೋ ರೀತಿಯಲ್ಲಿ ಡೆತ್ ಆಗಿರ್ತಾರೆ, ಅದು ವೇಕೆನ್ಸಿ ಉಳಿದಿರ್ತವೆ. ಕೆಲವೊಬ್ಬರು ಮುಂಬಡ್ತೆ ಅಂದರೆ ಆ ಡೆಸಿಗ್ನೇಷನಿಂದ ಮುಂದಕ್ಕೆ ಹೋಗ್ತಾರೆ. ಹಾಗಾಗಿ ಆ ಹುದ್ದೆ ಅಲ್ಲೇ ಉಳ್ಕೊಳ್ಳುತ್ತೆ. ನಾವು ಇಷ್ಟು ಇದ್ದಾವೆ, ಇಷ್ಟರೊಳಗೆ ನಮಗೆ ಆಗೇ ಆಗುತ್ತೆ ಅಂತ ಅಂದ್ಕೊತೀವಿ. ಆಗಾಗಲ್ಲ. ಈಗ ಹೆಚ್ಚು ಕಡಿಮೆ ಈ ಗೌರ್ಮೆಂಟ್ನವರು ಈಗ ಅಷ್ಟು ನೀವು ಕಾಲ್ಫರ್ ಮಾಡಿಬಿಟ್ರೆ ನೆಕ್ಸ್ಟ್ ವರ್ಷಕ್ಕೆ ನೀವು ಕೇಳ್ತೀರಾ ಇನ್ನು ಕಾಲ್ಫರ್ ಮಾಡಿ ಅಂತಂದು. ಅವಾಗ ಯಾರು ಮಾಡಬೇಕು? ಯಾರು ಮಾಡೋಕ್ಕೆ ಪೋಸ್ಟ್ ಉಳಿದಿರ್ತಾನೆ ಕಾಲ್ಫರ್ ಮಾಡೋದು. ಹೌದಾ, ಗೌರ್ಮೆಂಟ್ ಇದನ್ನೇ ಇಟ್ಕೊಂಡು ಆಟ ಆಡುತ್ತೆ. ನೀವು ನೋಡ್ರಿ 22-23 ವರ್ಷಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಓದೋಕೆ ಹೋಗ್ತೀರಿ. ಹಂಗೆ 1 ವರ್ಷ 2 ವರ್ಷ, ಈಗ ನೋಡಿ ಆಲ್ರೆಡಿ 3 ವರ್ಷ ಆಯಿತು. ಈಗ ಹೆಚ್ಚು ಕಡಿಮೆ 21 ವರ್ಷಕ್ಕೆ ಬಂದವರು 25-26 ವರ್ಷ ಆಗಿರ್ತವೆ. ಈಗ ಅಲ್ಲಿ ನೋಡಿದ್ರೆ ಮನೆಯಲ್ಲಿ ಆ ಕಡೆ ಅವನಿಗೆ ಮದುವೆ ಮಾಡ್ಬೇಕನ್ನೋ ಒಂದು ಡಿಸಿಷನ್ನಲ್ಲಿ ಇರ್ತಾರೆ. ಇವ್ನು ನೋಡಿದ್ರೆ ಏನು ಸೆಟ್ಲ್ ಆಗಿರಲ್ಲ, ಬರೀ ಓದ್ತಾನೆ ಇರ್ತಾನೆ, ಅವನು ಬಡವಾಗಿರ್ತಾನೆ. ಅಕಸ್ಮಾತ್ ಇದು ಕಾಲ್ಫರ್ ಮಾಡಲ್ಲಪ್ಪ ಅಂತಂದು ಅವನು ಹೊರಗೆ ಬಂದು ಮದುವೆ ಆದ್ರೂ ಕೊನೆಗೆ ಯಾವುದೋ ಒಂದು ಜಾಬಿಗೆ ಹೋಗ್ತಾನೆ ಅಂದರೆ ಹಬ್ಬ ಬಂದರೆ 15K ಕೊಡ್ತಾರೆ. ಅಂದರೆ 15,000 ರೂಪಾಯಿ ತಿಂಗಳ ಪೇಮೆಂಟ್ ಕೊಡ್ತಾರೆ. ಅದು ಅವನಿಗೂ ಸಾಕಾಗಲ್ಲ, ಯಾರಿಗೂ ಮನೆಯವ್ರಿಗೂ ಸಾಕಾಗಲ್ಲ. ಅದೇ ಅವನ ಏಜಿನವನೇ ಇವನು ಕಾಂಪಿಟೇಟಿವ್ ಎಕ್ಸಾಮ್ ಓದೋಕ್ಕೆ ಅಂತಂದೇ ಆ ಕಡೆ ಧಾರವಾಡಕ್ಕೋ ಬಿಜಾಪುರಕ್ಕೋ ಹೋಗಿರ್ತಾನೆ. ಈ ಕಡೆ ಅವನ ದೋಸ್ತಾನೆ ಅಂದರೆ ಅವನ ಫ್ರೆಂಡೇ ಈ ಕಡೆ ಪ್ರೈವೇಟ್ ಸೆಕ್ಟರ್ ಜಾಬ್ನಲ್ಲಿ ಹೋಗಿರ್ತಾನೆ. ಅವನು ಮುಗಿಸ್ಕೊಂಡು ಬಂದು ಅಲ್ಲಿ ಆಗಿಲ್ಲಪ್ಪ ಅಂದರೆ ಇಲ್ಲಿ ಬಂದು 25-26 ವಯಸ್ಸಿಗೆ ಇವನು ಕೆಲಸಕ್ಕೆ ಜಾಯ್ನ್ ಆದರೆ ಹಬ್ಬ ಬಂದರೆ 15,000 ಇಲ್ಲ 18,000 ಕೊಡ್ಬೋದು ಮಿನಿಮಮ್. ಅಷ್ಟರೊಳಗೆ ಇವನು ಪ್ರೈವೇಟ್ ಸೆಕ್ಟರ್ನಲ್ಲಿರುವಂಥ ಅವನ ಫ್ರೆಂಡು ಜಾಬ್ನಲ್ಲಿ ಅದೇ 2022ರಲ್ಲೇ ಸೇರಿಕೊಂಡ್ರೆ ಈಗ 4 ವರ್ಷದಲ್ಲಿ ಅಂದರೆ ಒಂದು 25-30,000 ಪೇಮೆಂಟ್ ಆಗಿರ್ತದೆ. ಅವನಿಗೆ ಕೊಡೋದು ಒಂದು 15,000-18,000, ಇವನಿಗೆ 25,000-30,000 ರೂಪಾಯಿ. ನೋಡಿ ಎಲ್ಲಿಂದ ಎಲ್ಲಿ ವೇರಿಯೇಷನ್ ಆಗುತ್ತೆ. ಬಟ್ ಅವನು ಟೈಮ್ ಅಲ್ಲಿ ವೇಸ್ಟ್ ಮಾಡಿರ್ತಾನೆ. ಅಂದರೆ ಅವನು ಓದೋಕ್ಕೋಸ್ಕರ ನಾನು ಏನೋ ಅಚೀವ್ಮೆಂಟ್ ಮಾಡ್ತೀನಿ ಅನ್ನೋಕ್ಕೋಸ್ಕರ ಹೋಗಿರ್ತಾನೆ, ಬಟ್ ಆಗಿರಲ್ಲ. ಇವನು ನಮ್ಗೆ ಆಗಲ್ಲಪ್ಪ ಅಷ್ಟು ಈ ಕಾಲ್ಫಾರ್ಮ್ಗೆ ಈಗಿರೋ ಕಾಂಪಿಟೇಟಿವ್ಗೆ ಆಗಲ್ಲ ಅಂತ ಅಂದ್ಕೊಂಡು ಇವನು ಆರಾಮಾಗಿರ್ತಾನೆ. ಅಂದರೆ ಇವನು ಕೆಲಸ ಇರ್ತವೆ, ಇಲ್ಲ ಅಂತಲ್ಲ. ಇವನು ಫ್ಯೂಚರ್ ಸೇಫ್ಟಿಗೋಸ್ಕರ ಫ್ಯೂಚರ್ ಸೆಕ್ಯೂರಿಟಿಗೋಸ್ಕರ ಅವನು ಕಾಂಪಿಟೇಟಿವ್ ಎಕ್ಸಾಮ್ ಓದೋಕೆ ಹೋಗಿರ್ತಾನೆ. ಈ ಕಡೆ ಇವನು ನನ್ನ ಮನೆ ಸಿಚುವೇಶನಲ್ಲಿದೆ ಅಂತ ತಿಳ್ಕೊಂಡು ಎಲ್ಲ ಬಿಟ್ಟು ಅದಕ್ಕೆ ನಿಂತ್ಕೊಂಡಿರ್ತಾನೆ. ಇವನು ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಇವನು ಅಷ್ಟರೊಳಗೆ ಮದುವೆ ಆಗಿ ಏನೋ ಒಂದು ಲೈಫ್ನಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡ್ಕೋಬೇಕಂತ ಅವನು ಸ್ಯಾಲ್ರಿ ನಂಬ್ಕೊಂಡು ಏನೋ ಒಂದು ಮಾಡ್ತಾ ಇರ್ತಾನೆ. ಈ ಕಡೆ ಇವನು ಫೇಲ್ಯೂರ್ ಆಗ್ತಾ ಕಡಿಮೆ ಪೇಮೆಂಟಿಗೆ ಬರ್ತಾನೆ. ಈಗ ಆಗಬಾರ್ದು. ನೀವು ತಿಳ್ಕೊಳ್ಳಿ. ಈಗ ನೋಡ್ರಿ ಸಿಕ್ಕಾಪಟ್ಟೆ ಜನ ಇದೆ, ಕಾಂಪಿಟೇಟಿವ್ ಸಿಕ್ಕಾಪಟ್ಟಿದ್ದಾರೆ. ಡಿಗ್ರಿ ಮುಗಿದೋ ಮತ್ತೆ ಯಾವುದೋ ಕೋಚಿಂಗ್ ಹೋಗ್ತಾನೆ, ಅಲ್ಲಿ ಯಾವುದೋ ಸಮಾಜನೋ ಕನ್ನಡನೋ ಯಾವುದೋ ಅಭ್ಯಾಸ ಮಾಡ್ಕೊತಾ ಅವನು ಇದೇ ಈಸಿ ಇದಪ್ಪ ಅಂತ ತಿಳ್ಕೊಂಡು ಅವನು ಓದ್ತಾನೆ. ಆದರೆ ಕಾಲ್ಫರ್ಮ್ ಆಗಿರಲ್ಲ. ಈ 3 ವರ್ಷ ಆಯಿತು ಕಾಲ್ಫರ್ಮ್ ಮಾಡಿಲ್ಲ. ಹೌದಾ, ಇದಕ್ಕೋಸ್ಕರ ಹೇಳ್ತಿದ್ದೀನಿ, ಗೌರ್ಮೆಂಟ್ ಕೆಲಸದ ಬಗ್ಗೆ ನೀವು ಕಾಳಜಿ ವಹಿಸ್ತೀರಿ. ಬಟ್ ನೆಕ್ಸ್ಟ್ ಬರೋ ಜನ್ರೇಷನ್ ಮಕ್ಕಳಿಗೆ ನಾನು ನಿಮಗೆ ಹೇಳ್ತಾ ಇಲ್ಲ, ನೀವು ತಿಳ್ಕೊಂಡ್ರೆ ಒಳ್ಳೆಯದು. ಬಟ್ ಸಡನ್ಲಿ ಬಿಡೋಕ್ಕಾಗಲ್ಲ. ನೀವು ಏನಿದೆ ಆ ಕಡೆ ಮಾಡ್ಕೋತಾ ಏನೋ ಒಂದು ಮಾಡಿ ನಿಮ್ಮ ಸಿಚುವೇಶನ್ ಮೇಲೆ ನಿಮ್ಮ ಪರಿಸ್ಥಿತಿ ನಿಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಮನಸ್ಥಿತಿ ಅಂದರೆ ಮನಸ್ಥಿತಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೆಕ್ಸ್ಟ್ ಬರೋ ಜನ್ರೇಷನ್ ಹುಡುಗರಿಗೆ ಹೇಳ್ರಿ, ಟೆಕ್ನಿಕಲ್ ಫೀಲ್ಡ್ನಲ್ಲಿ ITO ಡಿಪ್ಲೊಮೊ ಅದನ್ನು ಮಾಡಂತ ಹೇಳಿ. ಅಕಸ್ಮಾತ್ ನಿಮ್ಮ ಕಡೆ ಫ್ಯಾಕ್ಟ್ರಿ ಇಲ್ಲಪ್ಪ ಅಂದರೆ ಇಲ್ಲ ಏನೋ ಒಂದು ನಾಲೆಜೇಬಲ್ ಅಂದರೆ ಯಾರು ಮಾಡಲಾರ್ದಂಥ ಕೋರ್ಸನ್ನು ಮಾಡಿರಿ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹೋಟೆಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇಲ್ಲ ಏನೊಂದು ಟೆಕ್ನಿಕಲ್ ಅಂದರೆ ಕರೆಂಟು ತಯಾರು ಮಾಡೋದಿಲ್ಲ, ಪ್ಲಂಬಿಂಗು, ಯಾವುದು ಕೆಟ್ಟದಲ್ಲ. ನಾವು ಕೂತ್ಕೊಂಡೆಲ್ಲ ಆಫೀಸ್ ವರ್ಕೇ ಬೇಕಂತ ಅಂದ್ಕೊತೀವಿ, ಇದು ತಪ್ಪು. ಹೌದಾ, ಈಗ ಪ್ರತಿಯೊಂದು ಸೆಕ್ಟರ್ನಲ್ಲಿ ವ್ಯಕ್ತಿಗಳು ಕೆಲಸ ಮಾಡಿದ್ರೆ ತಾನೇ ನಮ್ಮ ದೇಶ ಎಕನಾಮಿಕಲಿ ಡೆವಲಪ್ ಆಗೋದು. ಹೌದಾ, ಇದನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ ಬರೋ ಜನ್ರೇಷನ್ ಮಕ್ಕಳಿಗೆ ನೀವು ಹೇಳಿ, 10th ಮುಗಿಸಿದ ಮೇಲೆ ಫಸ್ಟ್ ಇಯರ್ ಸೇರಿಕೊಂಡ ಅಂದರೆ ಓದೋದ ಬಗ್ಗೆ ಕಾನ್ಸಂಟ್ರೇಷನ್ ಇರಲಿ.
ಬಟ್ ಅದ್ರ ಜೊತೆಗೆ ಕೈ ಕೆಲಸ ಏನೋ ಒಂದು ಕಲಿಬೇಕು ಅಂತಂದು ಹೇಳ್ಕೊಳ್ಳಿ. ಹಾಗಾಗಿ ಅಕಸ್ಮಾತ್ ಅವ್ನು ಡಿಗ್ರಿ ಮುಗಿಯೋದ್ರೊಳಗೆ ಅವನಿಗೆ ಕಾಂಪಿಟೇಟಿವ್ ಬಗ್ಗೆ ತಿಳ್ಕೊಬೇಕಾ ಆ ಕಡೆ ಹೋಗಲಿ, ಬಟ್ ಈ ಕಡೆ ಒಂದು ಕೆಲಸ ಕಲ್ತಿರ್ತಾನೆ, ಆ ಕಡೆ ಕೈ ಇಡ್ಲಂದ್ರು ಈ ಸ್ವಂತ ಏನಾದರೂ ಬಿಸ್ನೆಸ್ ಆಗಲಿ ಏನಾದರೂ ಮಾಡ್ತಾನೆ. ಹೌದಾ, ಅದು ಬಿಟ್ಟು ನಾನು 24 ಓದ್ಕೊಂತ ಕುಂದಿರ್ತೀನಿ ಜಾಬ್ ಆಗುತ್ತೆ ಅಂತ ಅಂದ್ಕೊಳ್ಳೋದು ಈಗಿನ ಕಾಲದಲ್ಲಿ ಅಷ್ಟು ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸಾಂಪಲ್ ತಗೊಳ್ಳಿ, ಇಲ್ಲಿ 2,84,000 ಕನ್ಫರ್ಮ್ ಮಾಡಿದ್ದಾರೆ. ಹೌದಾ, ಅಲ್ಲ 2,84,000 ಖಾಲಿ ಹುದ್ದೆಗಳಿವೆ. ಹೌದಾ, ಈ ವೇಕೆನ್ಸಿಗಳನ್ನ ಫುಲ್ಫಿಲ್ಲು ಒಂದೇ ವರ್ಷಕ್ಕೆ ಈ ಗೌರ್ಮೆಂಟ್ ಅಲ್ಲ, ಯಾವುದೇ ಸ್ಟೇಟ್ ಗೌರ್ಮೆಂಟಲ್ಲಿ ಹೋಗಿ ಮಾಡಲ್ಲ. ನೀವು ಓದಲೇಬೇಕಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಓದಿ. ಯಾಕಪ್ಪ ಅಂದರೆ ವರ್ಷದಿಂದ ವರ್ಷಕ್ಕೆ ಎಕ್ಸಾಮ್ ಬರೆಸ್ತಾರೆ. ನೀವು ಪಾಸ್ ಆಗ್ತಿರೋ ಬಿಡ್ತಿರೋ ಅನ್ನೋದು ನಿಮ್ಮ ಮೇಲೆ ನಿಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಸೆಂಟ್ರಲ್ ಗೌರ್ಮೆಂಟ್ ಓದಿ ಅಂದರೆ RRB ಬಿಡ್ತಾರೆ, SSC ಬಿಡ್ತಾರೆ, IAS IPS ಈ ಥರನೇ ಎಕ್ಸಾಮ್ಗಳಿಗೆ ಬರಿಬೋದು. ಮತ್ತು ಇನ್ನೂ ಅನೇಕಗಳಿವೆ, ಇವು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಇದ್ದಾವೆ, ಕ್ಲರ್ಕು ಕೆಲವೊಂದು ಪೋಸ್ಟ್ಗಳು ಸಿಕ್ಕಾಪಟ್ಟಿದ್ದಾವೆ. ಹೌದಾ, ಡಿಗ್ರಿ ಮುಗಿದ್ಮೇಲೆ ಇದ್ದಾವೆ, ಇಲ್ಲ ಅಂತ ಹೇಳ್ತಾ ಇದ್ದಿಲ್ಲ. ಅದಕ್ಕೋಸ್ಕರ ನಿಮ್ಮ ಯಾವುದಾದ್ರೂ ಅಭ್ಯರ್ಥಿಗಳಿದ್ದರೆ, ಸಣ್ಣ ಪುಟ್ಟವರಿದ್ದರೆ ಫಸ್ಟು ಅವರಿಗೆ ಏನೋ ಒಂದು ಸ್ವಂತ ಬಿಸ್ನೆಸ್ ಮಾಡೋ ಮೈಂಡ್ ಸೆಟ್ಟನ್ನು ತುಂಬಿರಿ. ಈಗ ಎಕ್ಸಾಂಪಲ್ ನೋಡಿರಿ, ಈಗ ಡಿಗ್ರಿನಲ್ಲಿ ನಾವು ಓದಿದ್ದೀವಿ, ಡಿಗ್ರಿನಲ್ಲಿ ಅದೇ ಅಕೌಂಟೆನ್ಸಿ, ಅದೇ ವ್ಯವಹಾರ ಅಧ್ಯಯನ, ಅದೇ ಕನ್ನಡ, ಅದೇ ಎಕನಾಮಿಕ್ಕು ಕಲಿಬೇಕು, ಇಲ್ಲ ಅಂತಲ್ಲ. ಬಟ್ ಅದೇ ನಮ್ಮ ಜೀವನ ರೂಪಿಸೋಲ್ಲ. ಟೆಕ್ಸ್ಟ್ ಬುಕ್ಕನ್ನು ಮುಗಿಸ್ಕೊಂಡು ನೀವು ಎಕ್ಸಾಮ್ ಬರಿತೀರಿ, ಬಂದಮೇಲೆ ನೀವು ಹೊರಗಿಂದ ಏನು ತಿಳ್ಕೊಂಡಿರಲ್ಲ. ಅದು ಟೆಕ್ಸ್ಟ್ ಬುಕ್ದಾಗಿರೋದೇ ಬೇರೆ, ಹೊರಗಿರೋ ಲೈಫೇ ಬೇರೆ. ಹೌದಾ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಾನು ಮಾಡಿರೋ ತಪ್ಪು ಅಂತ ಹೇಳ್ಬೇಕಂದ್ರೆ ಈಗ ಹೇಳ್ದಲ್ಲ, ಇದು ನಿಮ್ಮೊಳಗೆ ನಾನು ಒಬ್ಬ ಅಂತ ಅಂದ್ಕೊಳ್ಳಿ. ಯಾಕಂದರೆ ನಾನು ಆ ಫೀಲ್ಡ್ನಲ್ಲೇ ಇದ್ದೇ ಬಂದವ. ನಾನೀಗ ಪ್ರೈವೇಟ್ನಲ್ಲಿ ಏನೋ ಸಣ್ಣ ಪುಟ್ಟ ಏನೋ ವರ್ಕ್ ಮಾಡ್ತಾ ಇದ್ದೀವಿ. ಬಟ್ ನಾನು ಅಕಸ್ಮಾತ್ 2022ರಲ್ಲಿ ನಾನು ಚಾಣಕ್ಯ ಕೆರಿಯರ್ ಅಕಾಡೆಮಿನಲ್ಲಿ ಕೋಚಿಂಗ್ ತಗೊಂಡು ಬಂದಮೇಲೆ ಇಲ್ಲೇನಾಗುತ್ತಪ್ಪ ಅಂದರೆ, ಮುಗಿಸ್ಕೊಂಡು ಬಂದಮೇಲೆ ಒಂದು 6 ತಿಂಗಳು ಓದಿದೆ. ಆಮೇಲೆ ಈ ಕಾಲ್ಫಾರ್ಮ್ ಮಾಡಲ್ಲ ಅಂತಂದು ನಾನು ಏನೋ ಒಂದು ಜಾಬಿಗೆ ಸೇರಿಕೊಂಡೆ. ಏನೋ ಒಂದು ಫೈನಾನ್ಷಿಯಲಿ ಸ್ವಲ್ಪ ಮನೆಯಲ್ಲಿ ಏನೋ ಸ್ವಲ್ಪ ಇದು ಏನು ಹೇಳ್ಬೇಕಂದ್ರೆ, ಏನೋ ಒಂದು ಮನೆಯಲ್ಲಿ ಸ್ವಲ್ಪ ಭರವಸೆ, ಏನೋ ಒಂದು ಸಾಕಪ್ಪ, ಒಂದು ಸ್ವಲ್ಪ ಕಡಿಮೆ ಪೇಮೆಂಟ್ ಇದ್ರೂ ನಾವು ಏನೋ ಜೀವನ ನಡೆಸ್ತೀವಿ ಅನ್ನೋ ಒಂದು ಉದ್ದೇಶ ಇರುತ್ತೆ. ಈಗ 3 ವರ್ಷ 4 ವರ್ಷ ನಮ್ಮ ಫ್ರೆಂಡುಗಳು ಕೋಚಿಂಗ್ನಲ್ಲಿ ಹೋಗಿದ್ದಾರೆ. ಹೌದಾ, ಅವರು ಹೋಗಿದ್ದಾರೆ. ಈಗ ಅವರು ಬಂದ್ರೂ ಅಕಸ್ಮಾತ್ ಎಲ್ಲಿ ಕನ್ಫರ್ಮ್ ಆಗಿಲ್ಲ ಅಂತಂದ್ರೆ ವಾಪಸ್ ಇದೇ ಫೀಲ್ಡ್ಗೆ ಬರ್ಬೇಕಾಗುತ್ತೆ ಅವರು. ಹೌದಾ, ದುಡಿಲೇಬೇಕು. ಯಾರಾದರೂ ಮನೆ ಕೂತ್ಕೊಂಡು ಯಾರು ಕೊಡೋಕ್ಕಲ್ಲ. ಈ ಎಕ್ಸಾಂಪಲ್ ತೊಗೊಳ್ಳಿ, 2,84,000 ಖಾಲಿ ಪೋಸ್ಟ್ಗಳಿದ್ದಾವೆ. 1 ವರ್ಷಕ್ಕೆ ಫುಲ್ಫಿಲ್ ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಇದು ಪೊಲೀಸ್ ಕಾನ್ಸ್ಟೇಬಲ್ ತಗೊಳ್ಳಿ. ಹಬ್ಬ ಬಂದ್ರೆ 1 ವರ್ಷಕ್ಕೆ ಏನು ಮಾಡ್ಬೋದು ಅಂದರೆ, ಹಬ್ಬ 4,000 ಮಾಡ್ಬೋದು ಖಾಲಿ ವೇಕೆನ್ಸಿ. 4,000 ಇಲ್ಲ 4,000 ಪ್ಲಸ್ PC. ಹೌದಾ, ಓಕೆ. PSI ಎಷ್ಟು ಮಾಡ್ಬೋದು ಅಂದರೆ ಒಂದು ಸಮಥಿಂಗ್ 500 ಮಾಡ್ಬೋದು. ಹೌದಾ, 500 ಸಮಥಿಂಗ್ ಪ್ಲಸ್ ಯಾವುದು PSI. ಹೌದಾ, ಇವಕ್ಕೋಸ್ಕರನೇ ಸಿಕ್ಕಾಪಟ್ಟೆ ಜನ ರ್ಯಾಲಿ ಮಾಡೋದು ಅದು ಮಾಡೋದು ಮಾಡ್ತಾರೆ. ಬಟ್ ನಾನು ನೆಗೆಟಿವ್ ಹೇಳ್ತಾ ಇಲ್ಲ ಇದರಲ್ಲಿ, ಬಟ್ಟು ಫ್ಯಾಕ್ಟನ್ನು ಹೇಳ್ತಾ ಇದ್ದೀನಿ. ಹೌದಾ, ನೆಕ್ಸ್ಟು ಯಾವ ಸಮಥಿಂಗು ಬೇರೆ ಸೆಕ್ಟರ್ನಲ್ಲಿ ಕೆಲವೊಂದು ಬಿಡ್ಬೋದು. ಹಬ್ಬ ಬಂದರೆ 1 ವರ್ಷಕ್ಕೆ 10,000 ಪೋಸ್ಟ್ ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹೌದಾ, 10,000 15,000 ಬಿಡ್ಬೋದು. ಬಟ್ ನಾವೇ ಕ್ಲಿಕ್ ಆಗ್ತೀವಿ ಅಂತ ಅಂದ್ಕೊಳ್ಬಾರ್ದು. ಅದರ ಜೊತೆಗೆ ನಾವು ಸೈಡಿಗೆ ಏನೋ ಒಂದು ಕಲ್ತಿರ್ಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೆ ಓಕೆ ಆಯಿತು ಅಂದರೆ ಆ ಕಡೆ ಮುಂದುವರೀರಿ. ಇಲ್ಲಪ್ಪ ಅಂದರೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಸಿಕ್ಕಾಪಟ್ಟೆ ಆಪರ್ಚುನಿಟಿಗಳಿವೆ. ಸುಮ್ಮನೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸುಮ್ಮನೆ ಏಜನ್ನು 25, 30, 35 ಬರೀ ಓದೋದಕ್ಕೋಸ್ಕರನೇ ಅರ್ಧ ಜೀವನ ಕಳೆದರೆ ಈಗಿನ ಜನ್ರೇಷನ್ಗೆ ಬರೀ 25, 30ಕ್ಕೆ ಕೆಲವೊಂದು ಸೂಸೈಡ್ ಅಟೆಂಪ್ಟ್ನ ಆಗ್ತಾ ಇದ್ದಾವೆ. ಕೆಲವೊಂದು ಹಾರ್ಟ್ ಅಟ್ಯಾಕ್ಗೆ ಜಾಸ್ತಿ ಬರ್ತಾ ಇದೆ. ಹಾರ್ಟ್ ಅಟ್ಯಾಕ್ ಇದರಿಂದನೇ ಸಿಕ್ಕಾಪಟ್ಟೆ ಜನ ಹೊಗೆ ಆಗ್ತಾ ಇದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ, ಹಬ್ಬ ಬಂದರೆ ನೀವು ಒಂದು 30 ಏಜ್ವರೆಗೆ ಓದ್ತೀರಪ್ಪ. ಓಕೆ, ಅಂದರೆ ಟೋಟಲ್ ಎಲ್ಲ ಪೋಸ್ಟ್ ಒಳಗೆ ಈಗ ಲಕ್ಷಾಂತರ ಮಂದಿ ಓದ್ತಾರೆ. ಎಲ್ಲರಿಗೂ ಕೆಲಸ ಕೊಡೋಕೆ ಬರುತ್ತಾ? ಆಗಲ್ಲ. ಹೌದಾ, ಒಂದು 30 ಏಜ್ವರೆಗೆ ಓದ್ತೀರಿ. ಆಮೇಲೆ ಮನೆಯಲ್ಲಿ ಪ್ರೆಷರ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಇಟ್ಕೊಂಡು ನೀವು ಮ್ಯಾರೇಜ್ ಆಗ್ತೀರಿ. ಹೌದಾ, ಮ್ಯಾರೇಜ್
ಎಕ್ಸಾಂಪಲ್ 30 ಏಜಿಗೆ ಮ್ಯಾರೇಜ್ ಆಗ್ತಿದೆ. ಆವಾಗ ಏನು ಮಾಡ್ತೀರ ಅಂದರೆ, ನಿಮ್ಮ ದೋಸ್ತ ಅವನಿಗೂ 30 ಏಜ್ ಆಗಿರುತ್ತೆ, ಬಟ್ ಅವನು 22 ಅಥವಾ 23 ಏಜಲ್ಲೇ ಯಾವುದೋ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿರ್ತಾನೆ. ಅವನಿಗೆ ಒಂದು 17 ಅಥವಾ ಎಕ್ಸಾಂಪಲ್ 17,000 ಪೇಮೆಂಟ್ ಇರುತ್ತೆ. ಬಟ್ 2030 ಅವನಿಗೆ ಹೆಚ್ಚು ಕಡಿಮೆ 30-35,000 ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, 35,000 ಸ್ಯಾಲ್ರಿ ಬರ್ತಿರುತ್ತೆ. ಹೌದಾ? ಆಗ ನೀವು 35ನಲ್ಲಿ ಏನೂ ಆಗಿಲ್ಲಪ್ಪ ಅಂದರೆ, ಆದರೂ ಓಕೆ, ತೊಂದರೆ ಇಲ್ಲ. ಆಗಿಲ್ಲಪ್ಪ ಅಂದರೆ ಅದೇ 17 ಇಲ್ಲ ಹಬ್ಬ ಅಂದ್ರೆ ಒಂದು 19 ಅಥವಾ 20 ಹಿಡ್ಕೊಳ್ಳಿ, ಹೋಗಿ 20,000ಕ್ಕೆ ಕೆಲಸಕ್ಕೆ ಬರಬೇಕಾಗುತ್ತೆ. ಅವಾಗ ನಿಮ್ಮ ಮನೆ ಜವಾಬ್ದಾರಿ ಇರುತ್ತೆ, ಫ್ಯಾಮಿಲಿ ಜವಾಬ್ದಾರಿ ಇರುತ್ತೆ. ಹೌದಾ? ಇನ್ನೊಂದು, ಈ ಏಜ್ವರೆಗೆ ಅಲ್ಲೇನು ದುಡ್ಡು ಕಳೆದಿರ್ತೀರಿ ಅದನ್ನು ದುಡ್ಡು ಕೊಡೋಕ್ಕಾಗಲ್ಲ. ಇವನ್ನೆಲ್ಲ ಅರ್ನ್ ಮಾಡಿರ್ತಾನೆ, ಮನೆ ಕಟ್ಸಿರ್ತಾನೆ, ಗಾಡಿ ತಗೊಂಡಿರ್ತಾನೆ, ಮದುವೆ ಆಗಿರ್ತಾನೆ, ಹಾಗೆ ಒಂದು ಸೆಟಲ್ ಮಾಡ್ಕೊಂಡಿರ್ತಾನೆ. ಅದೇ ಏಜ್ನಲ್ಲಿ ನೀವು 20 ದುಡ್ತಿದ್ರೆ ಅವ್ನು 35,000-40,000 ದುಡ್ತಾನೆ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವನಿಗೆ ಕೆಲಸದಲ್ಲಿ, ಹಾಗೆ ಅವನು ದುಡಿತಾ ಇರ್ತಾನೆ. ಅದಕ್ಕೂ ಹೇಳ್ತಿದ್ದೀನಿ, ಇದು ಒಂದು ಸ್ಕ್ಯಾಮ್ ಅಂತ ಅಂದ್ಕೊಂಡ್ರೂ ತಪ್ಪಾಗಲ್ಲ. ನೀವೇನು ಬೇಕಾದ್ರೆ ಅನ್ಕೋಬೋದು. ನಾನು ನೋಡಿದ್ದೀನಿ, ನ್ಯೂಸ್ನಲ್ಲಿ ನೋಡ್ತಾ ಇರ್ತೀನಿ, ಸಿಕ್ಕಾಪಟ್ಟೆ ಜನ ಧಾರವಾಡದಲ್ಲಿ ಸ್ಟ್ರೈಕ್ ಮಾಡ್ತಿದ್ದಾರೆ. ಅದು ದೊಡ್ಡ ಹೊಡಿತಾ ಇದೆ. ಈ ಗೌರ್ಮೆಂಟ್ ಏನೋ ಕನ್ಫರ್ಮ್ ಅಂತ ಅಂದಿದ್ದಾರೆ, ಅದೊಂದು ಅಭಿನಂದನೆಗಳು. ಬಟ್ ನೀವು ಒಂದು ಲಿಮಿಟ್ ಅಂತ ಇಟ್ಕೊಳ್ಳಿ. ಈ ಸ್ಟೇಜಿನ ಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂದ್ಕೊಳ್ಳಿ. ಹಾಗಾದರೆ ನೀವು ಸ್ವಲ್ಪ ಚೆನ್ನಾಗಿ ಏನೋ ಒಂದು ಮಾಡ್ಕೋಬೋದು. ಅಕಸ್ಮಾತ್ ಫಿನಾನ್ಷಿಯಲಿ ಹೆಂಗೆ ಸ್ಟೇಬಲ್ ಆಗ್ಬೋದು, ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಸೇವ್ ಮಾಡೋದು ಹೇಗೆ ಎನ್ನುವುದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬಟ್ ಇದು ಒಂದು ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ, ಅಂದರೆ ಒಂದು ಶಾರ್ಟಾಗಿ ಹೇಳಿದ್ದೀನಿ ನಾನು. ಬಟ್ ಇನ್ನೂ ತಿಳ್ಕೊಬೇಕಪ್ಪ ಅಂದರೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.